ಆತ್ಮೀಯರೇ ನಮಸ್ಕಾರ. ಕಳೆದ 8 ದಿನದಿಂದ ಒಬ್ಬ ವ್ಯಕ್ತಿಯ ಬಗ್ಗೆ ವ್ಯಾಪಕವಾದ ಚರ್ಚೆ ಆಗ್ತಿದೆ. ಅವನೇ ಮೊಹಮ್ಮದ್ ಸಮೀರ್. ಈ ಮೊಹಮ್ಮದ್ ಸಮೀರ್ ಮಾಡಿರುವಂತಹ ಸೌಜನ್ಯ ಬಗ್ಗೆಯ ಒಂದು ವಿಡಿಯೋ ಅನೇಕರು ನನಗೆ ವೈಯಕ್ತಿಕವಾಗಿ ಕಳಿಸ್ತಿದ್ದಾರೆ. ನನಗೆ ಬಿಡಿ, ಈ ಸಾಮಾಜಿಕ ಜಾಲತಾಣದಲ್ಲಿ ಅವನ್ನ ಹಾಕಿ ತಲೆ ಮೇಲೆ ಒತ್ತಿ ಮೆರವಣಿಗೆ ಮಾಡ್ತಿರೋ ಒಂದು ವರ್ಗ ಆದರೆ ಅವನ ನೀಚ ಮನಸ್ಥಿತಿಯನ್ನು ಇನ್ನೊಂದು ಕಡೆ ವ್ಯಾಪಕವಾಗಿ ತೋರಿಸ್ತಿದ್ದಾರೆ. ಇದೇ ಬೇಕಾಗಿರೋದು. ನನ್ನ ಹಿಂದೂ ಧರ್ಮ ನನಗೆ ಪ್ರತ್ಯಕ್ಷವಾಗಿ ಕಂಡರೂ ಪ್ರಮಾಣಿಸಿ ನೋಡಬೇಕು ಅನ್ನೋದನ್ನು ಹೇಳ್ಕೊಂಡ್ಕೊತಿದೆ. ಸ್ವತಃ ಸ್ವಾಮಿ ವಿವೇಕಾನಂದರೇ ತನ್ನ ಗುರುವನ್ನು ಒಪ್ಕೊಳ್ಳೋದಕ್ಕಿಂತ ಮುಂಚೆ ಅನೇಕ ಬಗೆಯ ಪರೀಕ್ಷೆಗಳನ್ನು ಮಾಡ್ತಾರೆ. ಆ ಪರೀಕ್ಷೆಯ ನಂತರ ಗುರುವನ್ನು ಒಪ್ಕೊತಾರೆ. ಇನ್ನು ನಾನು ವಿವೇಕಾನಂದರ ಅನುಯಾಯಿ. ಸುಮ್ಮನೆ ಅವನು ಯಾರೋ ಮೊಹಮ್ಮದ್ ಸಮೀರ್ ಹೇಳಿದ್ದಾನೆ ಅಂತ ಅವನ ವಿಡಿಯೋವಿಗೆ ಹೇಳುವಂತಹ ಸಂಗತಿಗಳಿಗೆ ಕಿವಿ ಕೊಡಬೇಕಾಗತ್ತಾ? ಇಲ್ಲ. ಈ ಮೊಹಮ್ಮದ್ ಸಮೀರ್ ಯಾರು ಅನ್ನೋದ್ರ ಬಗ್ಗೆ ಸ್ವಲ್ಪ ಪರೀಕ್ಷೆ ಮಾಡಬೇಕು ಅಂತ ಅವನ ಹಿನ್ನೆಲೆಯನ್ನು ತಿಳ್ಕೊಳ್ಳೋದಕ್ಕೆ ನಾನು ಮುಂದಾದೆ. ಅವನ ಬಗ್ಗೆ ತಿಳ್ಕೊಳ್ಳೋಕೆ ಗೊತ್ತಾಯಿತು, ಇವನು ದೂತ ಸಮೀರ್ ಅಲ್ಲ, ದೂತದ ಹೆಸರಿರೋ ಭೂತ ಅಂತ. ಇವನು 3 ಚಾನಲ್ಸ್ ಇದೆ. ಆ ಚಾನಲ್ನಾಗ ಒಂದು ಚಾನಲ್ ಬಿಡಿ, ಅವನು ಯಾವುದೋ ಹೆಸರನ್ನ ಬದಲಾಯಿಸ್ಕೊಂಡು ಯಾರಿಗೋ ಕೊಟ್ಟಿದ್ದಾನೆ. ಇನ್ನು 2 ಚಾನಲ್ ಇದೆಯಲ್ಲ, ಒಂದು ಚಾನಲ್ ಅಂತೂ ದೂತ ಅನ್ನೋ ಚಾನಲ್ನಲ್ಲಿ ಇವಾಗೇನು ನೀವು ಸೌಜನ್ಯದ ಕೇಸನ್ನು ನೋಡಿದ್ದೀರ, ಆ ವಿಡಿಯೋನ ನೋಡಿದ್ದೀರ, ಆ ವಿಡಿಯೋನಲ್ಲಿ 12 ವಿಡಿಯೋ ಇದೆ ಆ ಚಾನಲ್ನಲ್ಲಿ. ಎಲ್ಲವನ್ನೂ ಮಾಡಿರೋದು ಯಾರ ಮೇಲೆ ಗೊತ್ತಾ? ಹಿಂದೂ ಪರ ಯಾರ್ಯಾರು ನಿಂತಿದ್ದಾರೋ, ರಾಷ್ಟ್ರೀಯವಾದಿಗಳಂತ ಯಾರ್ಯಾರು ಅನ್ನಿಸ್ಕೊಂಡಿದ್ದಾರೋ ಅವರ ಬಗ್ಗೆನೇ ಇವನು ಸ್ಕ್ಯಾಮ್ ಎಕ್ಸ್ಪೋಸ್ ಅಂತ ಮಾಡಿದ್ದಾನೆ. ಈ ಭೂತ ಇನ್ನೊಂದು ಕಡೆ ಒಂದು ಯೂಟ್ಯೂಬ್ ಚಾನಲನ್ನು ನಡೆಸ್ತಾನೆ. ಆ ಚಾನಲ್ನಲ್ಲಿ ಆನ್ಲೈನ್ ಗ್ಯಾಮ್ಲಿಂಗ್ ಬಗ್ಗೆ ಪ್ರಮೋಷನ್ ಕೊಡ್ತಾನೆ. ಈ ನೀಚ ಮನಸ್ಥಿತಿ ಇರೋನು ಮಾಡುವಂತಹ ವಿಡಿಯೋಯಿಂದ ಅದೆಷ್ಟು ಜನರು ತನ್ನ ಮನೆ ಮತವನ್ನು ಮಾಡ್ಕೊಂಡಿದ್ದಾರೋ, ಮನೆ ಮತದಿಂದ ಬೀದಿಗೆ ಬಂದಿದ್ದಾರೋ, ಇವೆಲ್ಲವನ್ನು ನೀವು ತಿಳ್ಕೊಳ್ಳೋದೆ ಇವನು ಏನೋ ಹೇಳ್ದ ಅಂದಿದ ತಕ್ಷಣ ಇದನ್ನು ವ್ಯಾಪಕವಾಗಿ ನೀವು ಶೇರ್ ಮಾಡೋದಾ? ನಿಮ್ಮ ಮನಸ್ಥಿತಿಗೆ ಏನಿರಬೇಕು? ಇನ್ನೂ ಅನೇಕರು ಹೇಳ್ತಾರೆ, ಇವನು ದುಡ್ಡಿಗಾಗಿಯೇ ನಾನು ಇರೋದು, ದುಡ್ಡು ಬರುತ್ತೆ ಅನ್ನೋದಾದರೆ ನಾನು ಯಾವ ಆನ್ಲೈನ್ ಗ್ಯಾಮ್ಲಿಂಗನ್ನು ಬೇಕಂದ್ರೂ ಶೇರ್ ಮಾಡ್ತೀನಿ, ನಾನು ಪ್ರಮೋಷನ್ ಮಾಡ್ತೀನಿ, ನನಗೆ ಹಣಗಳಿಕೆ ಮುಖ್ಯ ಅಂತ ಇವನೇ ನೈಜವಾಗಿ ಹೇಳ್ಕೊಂಡಿದ್ದಾನೆ. ಇಂಥವನಿಗೆ ಯಾರ್ತಾರೆ? ಯಾರೋ ಸ್ಪಾನ್ಸರ್ಶಿಪ್ ಮಾಡಿರಬೇಕು, ಅದಕ್ಕೆ ಇವಾಗ ಸೌಜನ್ಯ ಕೇಸಲ್ಲಿ ಮಾತಾಡ್ತಿದ್ದಾರೆ ಅಂತ. ಇದಕ್ಕೆ ಅನೇಕರು ಇವನು ಮುಸ್ಲಿಮ್ ಆಗಿರುವಂತಹ ಕಾರಣಕ್ಕೋಸ್ಕರನೇ ಇವನ ಮಾತನ್ನು ನಾವೆಲ್ಲ ವಿರೋಧಿಸ್ತಿದ್ದೀವಿ ಅಂತ ಹೇಳೋದಾ? ನಾಚಿಕೆ ಆಗಬೇಕು ನಿಮಗೆ. ಮುಸಲ್ಮಾನ್ ವ್ಯಕ್ತಿ ರಾಷ್ಟ್ರಪತಿ ಆದಾಗ ಅವನನ್ನು ಅತ್ಯಂತ ಗೌರವದಿಂದ ಮೆರೆಸಿದವರು ನಮ್ಮ ಹಿಂದೂ ಧರ್ಮದವರು. APJ ಅಬ್ದುಲ್ ಕಲಾಮನ್ನು ಇವತ್ತಿಗೂ ಆದರ್ಶ ವ್ಯಕ್ತಿ ಅಂತ ನಾವು ಅನೇಕರು ಹಿಂದೂ ಧರ್ಮದಲ್ಲಿ, ಹಿಂದೂ ದೇವಸ್ಥಾನದಲ್ಲಿ, ಹಿಂದೂ ಮನೆಗಳಲ್ಲಿ ಅವರ ವ್ಯಕ್ತಿಯ ಭಾವಚಿತ್ರವನ್ನು ಇಟ್ಕೊಂಡು ಪೂಜೆ ಮಾಡ್ತೀವಿ. ಕನ್ನಡದ ಕಬೀರ ಅಂತಲೇ ಪ್ರಖ್ಯಾತಗೊಂಡಿರುವಂತಹ ಇಬ್ರಾಹಿಂ ಸುತಾರ್ ಅವರ ಪ್ರವಚನೆಗಳನ್ನು ಮುಸಲ್ಮಾನ್ ಧರ್ಮದಕ್ಕಿಂತ ಹೆಚ್ಚಾಗಿ ಹಿಂದೂ ಧರ್ಮದವರು ಕಿವಿ ಕೊಟ್ಟು ಕೇಳಿಸಿಕೊಂಡಿದ್ದೀವಿ, ಅದನ್ನು ಪಾಲನೆ ಮಾಡಿದ್ದೀವಿ. ಹಿಂದೂ ಮುಸಲ್ಮಾನರಿರುವಂತಹ ಭಾವೈಕ್ಯತೆಯ ಪ್ರಸರಿಸಿದಂತಹ ಇಬ್ರಾಹಿಂ ಸುತಾರ್ ಅವರನ್ನು ನಾವು ಇವತ್ತಿಗೂ ಅಪಾರವಾದ ಗೌರವದಿಂದ ಪೂಜಿಸ್ತಿದ್ದೀವಿ. ಪದ್ಮಶ್ರೀ ಪ್ರಶಸ್ತಿ ಸಿಕ್ಕಿದೆ ಅವರಿಗೆ. ಇಂತಹ ಅನೇಕ ಆದರ್ಶ ಪ್ರಿಯರನ್ನು ನಾವು ಒಪ್ಪಿದ್ದೀವಿ. ಯಾಕೆ ಗೊತ್ತಾ? ಸತ್ಯ ಯಾವುದೇ ಬಾಯಿಗೆ ಬಂದರು, ಅವನು ಯಾವುದೇ ಜಾತಿ ಆಗಿರ್ಬೋದು, ಯಾವುದೇ ಧರ್ಮದವನಾಗಿರ್ಬೋದು, ಅದು ನಮಗೆ ಬೇಕಾಗಿಲ್ಲ. ಅವನ ಬಾಯಿಂದ ಬರುವಂಥ ಸತ್ಯವಷ್ಟೇ ನಮಗೆ ಬೇಕಾಗಿರೋದು. ಅಷ್ಟಕ್ಕೂ ವರ್ಷಾನುಗತಲೆಯಿಂದ ಹೋರಾಟ ಮಾಡಿ ಯಾವ ಪರವೂ ಸಿಗದೆ ಶಬ್ದವಾಗಿದ್ದಂತಹ ಸೌಜನ್ಯ ಕೇಸ್ಗೆ ದಿಢೀರ್ನೇ ಮೊಹಮ್ಮದ್ ಸಮೀರ್ಗೆ ಯಾಕೆ ಇಷ್ಟೊಂದು ಕಾಳಜಿ ಬಂತು? ಈ ಸಂಶಯ ನಿಮ್ಗೆ ಯಾರಿಗೂ ಬರೋದಿಲ್ವಾ? ಅಷ್ಟಕ್ಕೂ ಸೌಜನ್ಯ ಬಿಡಿ, ಇವನದೇ ಧರ್ಮದಲ್ಲಿ ದಿನ ಬೆಳಿಗ್ಗೆ ಆದರೆ ಅನೇಕ ಹೆಣ್ಮಕ್ಳು ಶೋಷಣೆಗೆ ಒಳಗಾಗ್ತಿದ್ದಾರೆ. ಆ ಹೆಣ್ಮಕ್ಳ ಬಗ್ಗೆ ಮಾತಾಡೋದೀಗ ಇವನು. ದಿನ ಬೆಳಿಗ್ಗೆ ಆದರೆ ಇವಾಗ ಅಣ್ಣ ತಮ್ಮಂದಿರು ಲವ್ ಜಿಹಾದ್ ಅನ್ನುವಂತಹ ಹೆಸರಿನಲ್ಲಿ ಹಿಂದೂ ಹೆಣ್ಣು ಮಕ್ಕಳನ್ನು ಪ್ರೀತಿಸುವಂತೆ ನಾಟಕ ಮಾಡಿ, ಅವರನ್ನು ನಂಬಿಸಿ, ಅವರನ್ನು ಚೆನ್ನಾಗಿ ಅನುಭವಿಸಿ, ತುಂಡು ತುಂಡಾಗಿ ಕತ್ತರಿಸಿ ಫ್ರಿಜ್ಜಲ್ಲೋ ಸೂಟ್ಕೇಸಲ್ಲೋ ಹಾಕಿ ಆಚೆ ಬಿಸಾಕ್ತಿದ್ದಾರಲ್ಲ, ಅಂಥವ್ರ ಬಗ್ಗೆ ಮಾತಾಡೋ ಧೈರ್ಯನೂ ಇರೋದಿಲ್ಲ, ಮಾನಸಿಕತೆಯೂ ಇಲ್ಲ ಇವನಿಗೆ. ಇಂತಹ ಮೊಹಮ್ಮದ್ ಸಮೀರ್ ಅಂತಹ ಅವನದೇ ಧರ್ಮದ ಅವರ ಅಣ್ಣ ತಮ್ಮಂದಿರಿಗೆ ಮದ್ರಸಗಳ ಮತಾಂಧತೆಯ ಅಮರಿನಲ್ಲಿ ದೇಶವನ್ನೇ ನಾಶ ಮಾಡೋದಕ್ಕೆ ಹೋಗ್ತಿದ್ದಾರೆ. ಅಂಥವ್ರ ಬಗ್ಗೆ ವಿಡಿಯೋ ಮಾಡೋದಕ್ಕೆ ಹೇಳಿ ಸಾಧ್ಯನೇ ಆಗೋದಿಲ್ಲ. ಇವನ ಬರೀ ತಾಯಿಗೆತ್ತಿರೋದು ಯಾರು ಹಿಂದುತ್ವದ ಪರ ನಿಂತಿದ್ದಾರೋ, ಹಿಂದೂವಾದಿಗಳಾಗಿದ್ದಾರೋ, ರಾಷ್ಟ್ರೀಯವಾದಿಗಳಾಗಿದ್ದಾರೋ ಅವರದೇ ಇವನಿಗೆ ತಾಯಿಗೆತ್ತು. ಇಂಥವನ್ನು ಹೇಳಿದ್ದನ್ನು ನೀವು ನಂಬಿ
ಅಬ್ಬಬ್ಬಬ್ಬಬ್ಬಬ್ಬ ಏನು ಕಮೆಂಟ್ಗಳು, ಏನು ನಿಮ್ಮ ತಮ್ಮನೈಗಳು ನೋಡಬೇಕು, ಏನು ಬ್ರೋ ನಿಂದು ಧೈರ್ಯ, ನೀನೇನೋ ಒಂದು ಹೇಳ್ತಿದ್ರೆ ನನ್ನ ರಕ್ತ ಕುದಿಯುತ್ತಿದೆ. ನಿಮ್ಮ ತಲೆಗಿಷ್ಟು ಇವನ್ಕಿಂತ ಚೆನ್ನಾಗಿ ಇವನೇನು ಹೇಳಿರೋದು ಸೌಜನ್ಯ ಕೇಸ್ಗಳ ಬಗ್ಗೆ. ನೀವು ಒಂದ್ಸಲ ನಿಮ್ಮ ತಲೆಯನ್ನು ಉಪಯೋಗಿಸ್ಕೊಂಡು ಯೂಟ್ಯೂಬ್ಗೆ ಹೋಗಿ, ಅನೇಕ ನ್ಯೂಸ್ ಚಾನೆಲ್ಗಳು, ಅನೇಕ ಯೂಟ್ಯೂಬರ್ಸ್ಗಳು ಇವನಿಗಿಂತ ಹೆಚ್ಚಿನ ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಒಂದ್ಸಲ ಗಮನಿಸಿ. ಯಾವನೋ ಕೊಟ್ಟಂತಹ ವರದಿಗಳನ್ನು ಇವನು ಆ ವಿಷವನ್ನು ಇವನು ಅಮೃತದಂತೆ ಕಣ್ಗೊತ್ಕೊಬಿಟ್ಟು ಯಥಾವತ್ ಅದನ್ನೇ ವರದಿ ಮಾಡಿದನಲ್ಲ. ಇವನು ಕಾಮನ್ ಸೆನ್ಸ್ ಹೇಗಿದೆ. ಯಾವ ಮದ್ರಸದಲ್ಲಿ ಇವನು ಇನ್ವೆಸ್ಟಿಗೇಷನ್ ಪದವಿಯನ್ನು ಪಡ್ಕೊಂಡಿದ್ದಾನೋ ಫಸ್ಟು ನಾವು ಅದನ್ನು ಪತ್ತೆ ಮಾಡಬೇಕು. ನೀವುಗಳು ಅದನ್ನು ಪತ್ತೆ ಮಾಡಿ. ಅಯ್ಯಪ್ಪ, ಬೀದಿಗೆ ಹೋಗೋವಂಥ ನಾಯಿಗಳು ಬಂದು ಏನೋ ಹೇಳ್ತಿದ್ದಾರೆ ಅಂದರೆ ಅದನ್ನು ನೀವೆಲ್ಲ ನಂಬ್ತಿರಲ್ಲ. ನಿಮ್ಮ ಮಾನಸಿಕತೆ ಬಗ್ಗೆ ನೀವೇ ಪ್ರಶ್ನೆ ಮಾಡ್ಕೋಬೇಕು. ಅಷ್ಟಕ್ಕೂ ಇವ್ರಿಗೆಲ್ಲ ಬೇಕಾಗಿರೋದು ಸೌಜನ್ಯರಿಗೆ ನ್ಯಾಯ ಸಿಗಬೇಕಾಗಿರೋದಲ್ಲ. ನ್ಯಾಯ ನಿಜವಾಗ್ಲೂ ಸೌಜನ್ಯಕ್ಕೆ ಸಿಗಬಾರ್ದು ಅನ್ನೋದೇ ಇವರಿಗೆ ನಿಜವಾದ ಅಜೆಂಡಾ. ಯಾಕೆ ಗೊತ್ತಾ? ಕರ್ನಾಟಕದಲ್ಲಿರುವಂತಹ ಹಿಂದುತ್ವದ ಬಗ್ಗೆ, ಕರ್ನಾಟಕದ ಹಿಂದೂ ದೇವಸ್ಥಾನಗಳ ಬಗ್ಗೆ, ಕರ್ನಾಟಕದ ಹಿಂದೂ ದೇವಸ್ಥಾನದ ದೇವರುಗಳ ಬಗ್ಗೆ ಇವರಿಗೆ ಟಾರ್ಗೆಟ್ ಇರೋದು. ಅಷ್ಟಕ್ಕೂ ಕೃಷ್ಣನ ಬಾಯಿಂದ ಬರುವ ಭಗವದ್ಗೀತೆಯನ್ನು ನಾವು ಕೇಳ್ಬೋದು. ಈ ಭೂತನ ಬಾಯಿಂದ ಬರುವಂತಹ ಭಗವದ್ಗೀತೆಯನ್ನು ಕೇಳೋದಕ್ಕಾಗೋದಿಲ್ಲ. ದೂತನ ಹೆಸರಿನಲ್ಲಿರುವಂತಹ ಈ ಭೂತ ಏನು ಹೇಳೋದಕ್ಕೆ ಬಯಸ್ತಿದ್ದಾನೆ? ಇವನಿಗೆ ನಿಜವಾಗ್ಲೂ ಸೌಜನ್ಯ ಕೇಸಲ್ಲಿ ನ್ಯಾಯ ಸಿಗಬೇಕು ಅನ್ನೋದೇ ಇವನ ಅಜೆಂಡಾ ಆಗಿದ್ದಿದ್ರೆ ಬರೀ ಸೌಜನ್ಯ ಕೇಸನ್ನು ಅಷ್ಟೇ ಮಾತಾಡಬೇಕಾಗಿತ್ತು. ಅದನ್ನು ಬಿಟ್ಟು ಮಂಜುನಾಥ ಶ್ರೀಕ್ಷೇತ್ರ ಧರ್ಮಸ್ಥಳದ ಬಗ್ಗೆ ಮಾತಾಡ್ತಿದ್ದಾನೆ ಅಂದರೆ ಇವನ ಅಜೆಂಡಾ ಬೇರೆಯೇ ಆಗಿದೆ. ಹಿಂದೂಗಳ ಏಕತೆಯ ಕೇಂದ್ರ ಬಿಂದು ಆದಂತಹ ಧರ್ಮಸ್ಥಳವನ್ನು ಒದಿದ್ರೆ ಸಾಕು, ಅರ್ಧ ಹಿಂದೂ ರಾಜ್ಯವನ್ನೇ ಒದಿಬಹುದು ಅನ್ನುವಂತಹ ಭಾವ ಇವೊಂದು. ಹಿಂದೂ ಮನಸ್ಸುಗಳೇ, ನಿಮ್ಮನ್ನು ಅತ್ಯಂತ ಪ್ರೀತಿಯಿಂದ ಕೇಳ್ಕೊಳ್ಳೋದು, ಯಾರು ಹಾದಿ ಬೀದಿಗೆ ಹೋಗುವಂತಹ ನಾಯಿ ಬಂದು ನಮ್ಮ ದೇವರ ಬಗ್ಗೆ, ನಮ್ಮ ದೇವಸ್ಥಾನದ ಬಗ್ಗೆ, ನಮ್ಮ ಧರ್ಮದ ಬಗ್ಗೆ ಮಾತಾಡ್ತಿದ್ದಾನೆ ಅಂದಾಕ್ಷಣ ಹೌದಲ್ಲ ಅನ್ನಿಸುವಷ್ಟು, ಅವನನ್ನು ತಲೆ ಮೇಲೆ ಒತ್ತಿ ಮೆರೆಸುವಷ್ಟು ನಿಮ್ಮ ನಂಬಿಕೆ ಮತ್ತು ನಿಮ್ಮ ಆಸ್ತಿಕತೆ ದುರ್ಬಲವಿದೆಯಾ? ಯೋಚನೆ ಮಾಡಿ. ಹೀಗೆ ನೀವೇನಾದರೂ ನಾಯಿಗಳನ್ನು ಬೆಳೆಸೋದಕ್ಕೆ ಪ್ರಯತ್ನ ಮಾಡಿದರೆ ಇಂತಹ ಸಾವಿರಾರು ಮೊಹಮ್ಮದ್ ಸಮೀರ್ ಅವರು ಉತ್ಕೊತಾರೆ. ಹಿಂದೂ ಒಗ್ಗಟ್ಟನ್ನು, ಏಕತೆಯನ್ನು ಒದೆಯೋದಕ್ಕೋಸ್ಕರ ಅನೇಕ ಮಿಕ್ಕಗಳನ್ನು ಸ್ಪಾನ್ಸರ್ಶಿಪ್ ಮಾಡಿ ಕಾಪಾಡ್ಕೊತಾರೆ ಇವರು. ಎದ್ದೇಳಬೇಕು, ನಾವೆಲ್ಲ ಎದ್ದೇಳಬೇಕು. ಈಗ ಎದ್ದಿಲ್ಲ ಅಂದರೆ ಮತ್ತೆ ಯಾವಾಗಲೂ ಎದ್ದೇಳೋದಕ್ಕೆ ಸಾಧ್ಯನೇ ಆಗೋದಿಲ್ಲ. ನೆನಪಿಡಿ, ನಾವೆಲ್ಲ ಒಂದುಗೂಡಬೇಕು. ನಮ್ಮ ನಂಬಿಕೆ ಎಷ್ಟು ಮಟ್ಟಿಗೆ ಇರಬೇಕು ಅಂದರೆ ಯಾವುದೇ ಬೀದಿಯ ನಾಯಿ ಬಂದ್ರೂ ನಮ್ಮನ್ನು ಯಾರನ್ನೂ ಅಲ್ಲಾಡ್ಸೋಕ್ಕೂ ಆಗಬಾರ್ದು. ಆ ಮಟ್ಟದ ಏಕತೆ ನಮ್ಮಲ್ಲಿ ಇರಬೇಕು. ನೆನಪಿಡಿ, ಪದೇ ಪದೇ ಹೇಳ್ತಿದ್ದೀನಿ ನಿಮಗೆ, ನಮಗೂ ಸೌಜನ್ಯಗೆ ನ್ಯಾಯ ಸಿಗಬೇಕು ಅನ್ನೋದೇ ಸಂಕಲ್ಪ. ಆದರೆ ಸೌಜನ್ಯರ ಹೆಸರಿನಲ್ಲಿ ಹಿಂದೂ ಧರ್ಮವನ್ನು, ಹಿಂದೂ ದೇವಸ್ಥಾನದ ಬಗ್ಗೆ, ದೇವಾಲಯದ ಬಗ್ಗೆ, ದೇವರ ಬಗ್ಗೆ ನೀಚವಾಗಿ ಬಾಯಿಗೆ ಬಂದಂಗೆ ಮಾತಾಡುವಂಥ ಸ್ವಾತಂತ್ರ್ಯವನ್ನು ನಾವು ಇವತ್ತು ಯಾರಿಗೂ ಕೊಟ್ಟಿಲ್ಲ, ಕೊಡೋದೂ ಇಲ್ಲ. ಮತ್ತೊಮ್ಮೆ ನೆನಪಿಸ್ತಿದ್ದೀನಿ, ಮೈಗಿದ್ದು ಸಾಕು, ಇನ್ನು ಹೇಳೋಣ. ನಾವು ಈಗ ಎದ್ದಿಲ್ಲ, ನಾವೆಲ್ಲ ಒಂದಾಗಿಲ್ಲ ಅನ್ನೋದಾದರೆ ನಮ್ಮನ್ನು ಛಿದ್ರಗೊಳಿಸೋದಕ್ಕೆ ಇನ್ನಷ್ಟು ಮಿಕ್ಕಗಳನ್ನು ತಯಾರು ಮಾಡ್ತಾರೆ ಅವರೆಲ್ಲ. ನಮಸ್ಕಾರ.